ಆಗ್ಯದ್ರಿ ಮಮ್ಮಿ? ಇನ್ನೂ ಇಲ್ವಾ, ಮಾಡಬೇಕು. ಅಡಿಗೆ ಆಗ್ಯದ, ಮಾಡ್ಬೇಕೀಗ. ಮೊಮ್ಮಗ ಮಲ್ಗ್ಯಾನೇನ್ರಿ ಮಮ್ಮಿ? ಈಗ ಎರದಾಕಿವಿ ಮಲ್ಗ್ಯಾನ ನೋಡು. ಅಂದಂಗೆ ಯಾಕೆ ಸುಂದ್ರಿ ಬಂದಿಲ್ಲವ? 2 ದಿನ ಆಯ್ತು ನೋಡ. ಅಯ್ಯಯ್ಯೋ ಮಮ್ಮಿ, ಅದೊಂದು ದೊಡ್ಡ ಕಥೆ. ಅವ್ರ ಅತ್ತಿ ಬಂದಾಳ್ರಿ ಊರಿಂದ, ಅದಕ್ಕೆ ಆಕಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಾಳ್ರಿ ಈಗ. ಯಾಕೆ ಅವ್ರ ಅತ್ತಿ ಬಂದ್ರೆ ಏನಾಗ್ತದೆ? ಈಗ ಯಾಕೆ ಟೆನ್ಷನ್ ಮಾಡ್ಕೋತಾಳೆ? ಸುಂದ್ರಿ ಟೆನ್ಷನ್ ಮಾಡ್ಕೋತಾ? ಇಲ್ರಿ ಮಾಮಿ, ಯಾರಿಗೆ ಅನ್ಸ್ತಾಳ ಇಲ್ಲ ಗೊತ್ತಿಲ್ಲ, ಅವ್ರ ಅತ್ತಿಗೆ ಮಾತ್ರ ಭಾಳ ಅನ್ಸ್ತಾಳ ಸುಂದ್ರಿ. ಹೌದಾ? ನನಗೆ ಗೊತ್ತಿಲ್ಲ ಬಿಡವ, ಅಷ್ಟು ಅನ್ಸ್ತಾಳ ಅತ್ತಿಗೆ? ಹೌದ್ರಿ ಮಾಮಿ, ಮನೇನು ನಮ್ಮ ಮನೆಗೆ ಬಂದಿದ್ಲು. ಯವ್ವ ನಮ್ಮ ಅತ್ತಿ ಬರ್ಲಿಕ್ಕತ್ತಾಳಂತ ವೀಣಾ, ಏನು ಮಾಡೋದು, ಗನ ಕಿರಿಕಿರಿ ಕೊಡ್ತಾಳವ್ವ ನನಗಂತೂ. ನಮ್ಮ ಅತ್ತಿ ಬರ್ತಾಳಂದ್ರ ಎದಿ ಡಬ 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 ಅಂತದ ಅಂತೇಳಿ ಹೇಳಿಕತ್ತಿದ್ರಿ. ಅಲ್ಲ, ಮನ್ಯಾಗ ಅತ್ತಿದವರಿದ್ರ ತಿಳಿಸಿ ಹೇಳ್ತಾರವ, ಮತ್ತೆ ತಿಳ್ಕೊಬೇಕು. ಅದು ಬಿಟ್ಟು ಅವ್ರು ಹೇಳೋದೆಲ್ಲ ಕಿರಿಕಿರಿ ಅಂತ ಅನ್ಕೊಂಡ್ರೆ ಹಂಗ ನೀನು? ಇದ್ರದಂತ್ರ ಭಾಳ ಅದ ಬಿಡ ಸುಂದರಿದು. ಅದು ಕರೆಯೋದ ಬಿಡ್ರಿ ಮಮ್ಮಿ, ತಿಳಿಸಿ ಹೇಳಿದ್ರೆ ತಿಳ್ಕೊಬೇಕು. ಅವ್ರ ಅತ್ತಿನೂ ಒಂದು ಸ್ವಲ್ಪ ಓವರಾಗೆ ಮಾಡ್ತಾರ್ರಿ. ಏನು ಮಾಡಿದ್ರೂ ಬೈತಾರಲ್ರಿ. ಈಕಿಗೆ ಮೊದಲೇ ಆಗಂಗಿಲ್ಲ. ಒಂದು ನೋಡಿದ್ರಿಲ್ರಿ, ಇಲ್ಲಿ ಒಂದು ಸ್ವಲ್ಪ ಯಾವ್ದಾರ ಒಂಚೂರು ಕೆಲಸ ಮಾಡೋದು, ಹೊರಗೆ ಬರೋದು, ಬರೀ ಹೊರಗೆ ಇರ್ತಾಳೆ ಸುಂದ್ರಿ. ಈಗ ಪೂರ್ತಿ ಕೈಕಾಲು ಕಟ್ಟಿ ಹಾಕಿದಂಗೆ ಆಗ್ಬಿಡ್ತದ್ರಿ ಆಕಿಗೆ. ಹಂಗಾಗಿ ಒಟ್ಟ ಇದನ್ನೇ ಆಗಂಗಿಲ್ಲ ಆಕಿ. ಹೌದಾ? ಅದೇಂತೀನಿ 2 ದಿನ ಆಯ್ತು. ಇಲ್ಲಾಂದ್ರೆ ಮುಂಜಾನೆ ಬರೋಕಿ, ಸಂಜೆ ಕರೆ ಬರೋಕಿ, ಒಟ್ಟು ಒಂದು ಟೈಮ್ ಆಯ್ದು ಹೋಗಕ್ಕೆ ಮನೆ ಕಡೆ ಒಟ್ಟ ಬಂದಿಲ್ಲ. ಅದಕ್ಕಂತೀನಿ. ಕಾಡಿಸ್ಲಿಕ್ಕೂ ಒಂದು ಲಿಮಿಟ್ ಅಂತಿರ್ತತೀರಾ? ಇಷ್ಟು ಮಾತಿಗೂ ಬೈದಂದ್ರೆ ಏನ? ಎಷ್ಟಂತ ಸೇರಿಸ್ಕೋತಾರ ಮನುಷ್ಯ? ನನ್ನಿಂದನೇ ಬೆನ್ನತ್ತಿ ಬಂದಿರ್ತಾರ ನಾನು ತಿಂತರು. ಯಾಕೆ ಸುಂದ್ರಿ, ಏನಾಯ್ತು? ಎಷ್ಟು ಸಿಟ್ಟಿಗೆರೆ ಬಂದಿಲ್ಲ ಯಾಕೆ? ಸುಮ್ಮವ್ವ, ನನಗೆ ಮೊದಲೇ ಆಗಿರ್ತದ. ನೀ ಹಿಂಗೆ ಹೊಲಕ್ಕೆ ಇಷ್ಟ ಬೇಡ, ನಾ ಹೇಳ್ತೀನಿ ನೋಡು. ಗೊತ್ತಿದ್ರು ಮತ್ತೆ ಹಿಂಗೆ ನಾಟಕ ಮಾಡ್ತೇನೆ ಏನಾಯ್ತು ಅಂತೇಳಿ. ಮನೆಗೆ ಹೋಗಿನೇ ಇದ್ದಿದ್ದಿಲ್ಲ, ಇಲ್ಲಿ ಬಂದು 3 ಮಂದಿ ಕೂತಿರ, ನಾ ಚಂದಾಗಿ ಮಾತಾಡ್ಕೋತಾ. ನಾ ಬರಂಗಿಲ್ಲ ಅಂತ ಗೊತ್ತಿದ್ರು ಮಾತಾಡ್ಕೋತಾ ಕೂತಿರಲ್ಲ ಬಂದು. ಇರ್ಲಿ ಪುಣ್ಯ ಮಾಡಿರವ ನೀವು, ಅದಕ್ಕೆ ಕೂಡ್ತೀರಿ ಕಟ್ಟಿಗೆ ಬಂದು. ಅಯ್ಯಯ್ಯ ಮಳ್ಳಕ್ಕ, ನೀ ಒಟ್ಟ ಕಟ್ಟಿ ಕೂಡಂಗೆ ಇಲ್ಲ ನೋಡು. ಅದಕ್ಕೆ ಸಂತೆ ಹೊರಗೆ ತಿರುಗೋದು ರೂಢಿ ಇಟ್ಕೋಬಾರ್ದು ಸುಂದ್ರಿ. ನೀ ಮತ್ತೆ ಬಂದ ಅಂತಲ್ಲ, ಅದಕ್ಕೆ ಈಗ ಬಿರಿ ಬಂದದನ ನಿನಗೆ, ಹೊರಗೆ ಬರೋದಾಗವಲ್ದನ. ಹ್ಞೂ ರೀ ಮಾಮಿ, ಮತ್ತೆ ಬಂದ ಅಂದ್ರೆ ಬಂದಾಳಲ್ರಿ. ಬರ್ಲಿರಿ ಮಾಮಿ, ಬ್ಯಾಡ ಅನ್ನಂಗಿಲ್ಲ. ಇಷ್ಟು ಕಾಡಿಸ್ತಾರಲ್ರಿ ಅಪ್ಪ. ಯಾವ ಮುಹೂರ್ತದಾಗಾರ ಹುಟ್ಟಾಳ ಏನೋ ಯವ್ವ ಆಕಿ. ನೀವು ಮಾಮಿ, ನಾ ಸುಳ್ಳು ಹೇಳಂಗಿಲ್ಲ ನಿಮ್ಗೆ. ಆಕಿನ ಜೊತೆ 1-2 ದಿನ ಇದ್ದು ನೋಡ್ರಿ, ನೀವು ಗೊತ್ತಾಗ್ತದ. ಹೆಂಗಂದ್ರಿ ಮಾಮಿ, ಮಾತಿಗೂ ಜಗಳ, ಮಾತಿಗೂ ಬೈಯೋದು, ಏನು ಮಾಡಿದ್ರೂ ಸಹಿಸ್ಕೊಳ್ಳೋದಾಗಂಗಿಲ್ರಿ. ನಾ ಏನು ಮಾಡ್ತೀನಿ ಅದಕ್ಕೆ ಉಲ್ಟಾನೆ, ಅಷ್ಟು ಉಲ್ಟಾನೆ ಹೇಳ್ತಾಳ್ರಿ. ಹಂಗಾದಾಗ ಹೆಂಗಾಗ್ತದ ಹೇಳ್ರಿ? ಹಂಗೇನು ತೀರಾ ಮಾಡ್ತಾರೆ ಸುಂದ್ರಿ. ದೊಡ್ಡವರು ವಯಸ್ಸಾಗಿರ್ತದಲ್ಲ ಅವ್ರಿಗೆ, ಅವರು ಮೊದಲಿಂದ ಬೇರೆ ಮಾಡ್ಕೊಂಬಂದಿರ್ತಾರ. ಈಗ ನೀವು ಮಾಡೋದವ್ರಿಗೆ ಸಹಿಸ್ಕೊಳ್ಳೋದು ಆಗ್ತಿರಂಗಿಲ್ಲ. ಅದಕ್ಕೆ ತಿಳಿಸಿ ಹೇಳ್ತಿರ್ತಾರ. ನೀವು ಒಂದು ಸ್ವಲ್ಪ ಅನುಸರಿಸ್ಕೊಂಡು ತಿಳ್ಕೊಂಡು ಹೋಗ್ಬೇಕವ. ಅದು ಬಿಟ್ಟು ನೀವು ಅವ್ರಿಗೆ ಏನ್ರ ಮತ್ತಿಷ್ಟು ಅವರಿಗೆ ಇವ್ರಿಗೆ ದುಂಬಿಸ್ದಂಗೆ ಆಗ್ತದ, ಜಗಳ ತೆಗಿಲಿಕ್ಕಿಂದಿರ್ತಾರ. ನೀವು ಸಹಿಸ್ಕೊಂಡು ಹೋಗೋದು ಕಲಿಬೇಕು ಸಣ್ಣವರಾಗಿ. ಮಾಮಿ, ನಾನು ಬೇರೆದವ್ರ ಜೊತೆ ಮಾತಾಡ್ತಿರ್ಬೋದ್ರಿ, ಆದ್ರೆ ನಮ್ಮ ಅತ್ತಿ ಇದ್ರಿಗೆ ಇಷ್ಟು ತಲೆ ತಗ್ಗಿಸಿ ಮಾತಾಡ್ತೀನಿ ಅಲ್ರಿ. ನಾನು ಭಾಳ ಬಿದ್ದು ಮಾತಾಡ್ತೀನಿ ರೀ. ಪಾಪ ಯಾವಾಗೂ ಬಂದಿರಂಗಿಲ್ಲ, ಯಾವಾಗಾರ ಒಮ್ಮೆ ಬಂದಿರ್ತಾರ ಅಂತೇಳಿ ಒಟ್ಟ ಒಂದು ಮಾತು ಎದುರು ಅನ್ನಂಗಿಲ್ರಿ. ನಾನು ಅಷ್ಟು ಅಂಜಿ ನಡಿತೀನಿ ಅಂತಾನೆ ನನಗೆ ಅಷ್ಟು ನಡ್ಸ್ಕೋತಾರೋ ಏನೋ ಗೊತ್ತಿಲ್ರಿ. ಯಾವಾಗಾರ ತಡ ನೀನು ತಂದು ಬಿಡ್ಲೇನವ ನಂಗೆ ಅನ್ಸುತ್ತದ ನೋಡ್ರಿ. ನನಗಂತೂ ಅಷ್ಟು ಸಿಟ್ಟು ಬಂದಿರ್ತದ್ರಿ ಮಾಮಿ, ನೀವೇನ್ರನ್ರಿ. ನೀ ಏನು ಸುಮ್ಮಿರ್ತಿ ಅಂತ ನಮ್ಗೆ ಅನ್ಸಂಗಿಲ್ಲ ಬಿಡು ಸುಂದ್ರಿ. ಏನಾರ ಅಂದ ಬಿಟ್ಟಿರ್ತೀನಿ ನೀನು ಕೊಂಕ ಮಾತು. ನನಗೇನು ನೀ ಅನ್ಸತಿ ಅಂತ ನಂಬಲಿಕ್ಕೆ ಆಗವಲ್ದವ. ಅಯ್ಯಯ್ಯ ವೀಣವ್ವ, ನಾ ಹೇಳ್ತೀನಿ ನೋಡು ನಿನಗೆ, ಅತ್ತಿಲ್ಲ ಮಗಳ, ಅದಕ್ಕೆ ಗೊತ್ತಿಲ್ಲ ನಿನಗೆ ಅತ್ತಿದ ಬೆಲೆ ಏನು ಅನ್ನೋದು. ಅತ್ತಿ ಜೊತೆ ಇದ್ದು ನೋಡು 1 ತಿಂಗಳು ಗೊತ್ತಾತದ ನಿನಗೆ. ನಿನಗೆ ಏನೂ ಇಲ್ಲ, ಗಂಡೆಲ್ಲ ಕೆಲಸ ಮಾಡ್ತಾನ, ಅತ್ತಿದು ಏನೇನೇನು ಬ್ಯಾನಿನೇ ಗೊತ್ತಿಲ್ಲ ನಿನಗೆ, ಅದಕ್ಕೆ ಹಿಂಗೆ ಮಾಡ್ತಿದ್ದಿ. ಹಂಗೇನಿಲ್ಲವ ಸುಂದ್ರವ್ವ, ಅತ್ತಿಲ್ಲಾರ ಮನೆ ಯಾವುದೂ ಇರಂಗಿಲ್ಲ. ಅತ್ತಿಲ್ಲಾರ್ದ ಹೆಂಗೆ ಮದುವೆ ಮಾಡ್ಕೊಂಬಂದಿರ್ತೀನಿ ನಾನು? ಮತ್ತು ನಮ್ಮ ಮನೆಯವ್ರು ನಾನು ಗೂಗಲ್ನಾಗ ಡೌನ್ಲೋಡ್ ಮಾಡ್ಕೊಂಡಿರ್ತಾರನು? ಅತ್ತಿ ಎದ್ದೇ ಇರ್ತಾಳ. ಈಗ ಹೋಗ್ಯಾರ ಬಿಡು ಅವರು. ನಾವು ಎಲ್ಲ ಅತ್ತಿ ಕೈಯಾಗಿ ನಡೆದೀವವ್ವ. ಆದ್ರೆ ಮತ್ತೆ ಅಂಜಿ ತಗ್ಗಿ ಬಗ್ಗಿ ನಡೆಯಬೇಕವ ಗಂಡನ ಮನೆಗೆ ಬಂದಿಂದ. ನಿನ್ನಂಗ ಯಾವಾಗಲೂ ಮೆರಿತೀನಿ ಅಂದ್ರೆ ಆಗಂಗಿಲ್ಲ. ಏ ವೀಣಿ, ಉರಿ ಬೆಂಕಿಗೆ ತುಪ್ಪ ಸುರು ಬೇಡ ನೀನು. ಸಮಾಧಾನದಿಂದ 1-2 ಮಾತಾಡಬೇಕು. ಏನರ ಸಮಾಧಾನ ಮಾಡ್ತಾರಂತೇಳಿ ನಾ ಬಂದ್ರೆ ನನ್ನ ವಿರುದ್ಧನೇ ಮಾತಾಡ್ತೀಯ ನೀನು? ಇವೆಲ್ಲ ಗೆಳತಿಯರ್ ಅಂತೀವ್ರು. ನಾ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತೇಳಿ ಆಕಿನ ಕೈಲಿ ಬಯಸ್ಕೊಂಬಂದಿನಿ. ಇಲ್ಲಿ ಬಂದ್ರೆ ನಿಮ್ಮ ಕೈಲಿ ಅನ್ಸ್ಕೋಬೇಕಂದ್ರೆ ನಂದೆಂತ ಕರಮ್ಮ ಯವ್ವ. ಹಾಗೆ ಹೋಗ್ತೀನಿ ನಾನು ಆ ಕಡೆ. ಹೇ ಸುಂದ್ರಿ, ಸಿಟ್ಟಿಗೆ ಏರ್ಬಾರ್ದಂಗ. ಬಾ ಕೂಡ್ಬಾ ಎಲ್ಲ ಹೇಳ್ಬಾ ಏನೇನಾಯ್ತಂತ. ಸ್ವಲ್ಪ ಸಮಾಧಾನ ಮಾಡ್ತೀವಿ. ಹಂಗೆಲ್ಲ ಸಿಟ್ಟಿಗೆ ಏರ್ಬಾರ್ದವ. ಬಾ 1 10 ನಿಮಿಷ ಕೂತೋಗಕ್ಕಂತೆ, ಬಾ ಹೋಗ್ಬೇಡಂಗ. ಅಲ್ರಿ ಮಾಮಿ, ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಮತ್ತೆ ನನ್ನ ತ್ರಾಸು ನನಗೆ ಗೊತ್ತ್ರಿ ಮಾಮಿ. ಎಷ್ಟು ಕಾಡಿಸ್ತಾರೆ ಗೊತ್ತೇನ್ರಿ? ಮುಂಜಾನೆ ಎದ್ದು ಮೆಕ್ಕಿಕಾಯಿ ಚಟ್ನಿ ಕೊಟ್ಟು, ಪುಂಡಿ ಪಲ್ಲೆ ಚಟ್ನಿ ಕೊಟ್ಟು ಅಂತಾರ್ರಿ. ಮಿಕ್ಸರ್ಗೆ ಹಾಕಂಗಿಲ್ರಿ, ಕಲ್ಲಾಗ ಕೊಟ್ಬೇಕ್ರಿ ಎಲ್ಲನೂ. ಆಮೇಲೆ ಕಂಪಲ್ಸರಿ ಬಕ್ರಿನೇ ಮಾಡ್ಬೇಕ್ರಿ. ಬಿಸಿ 2 ಹೊತ್ತು ಮಾಡಂತಾರ್ರಿ ಮಾಮಿ ಬಕ್ರಿ. ನನಗೆ ಕಾಡಿಸೋದು ನಿಮಗೆ ಗೊತ್ತಿಲ್ರಿ ಮಾಮಿ. ಒಂದೇನ್ರಿ ಇಲ್ಲಿ ವಾಟಗ ಇಟ್ಟಿದ್ದು ಸ್ವಲ್ಪ 5 ನಿಮಿಷ ಒಳಗೆ ಒಯ್ದಲ್ಲಿ ಅಂತ ತಿಕ್ಕೋರಿ, ಅಲ್ಲೇ ಬಡದ್ಲೋಡು, ಅದನ್ನ ಹೆಂಗೆ ಲೋಡು, ಹಂಗೆ ನೋಡು ಹಿಂಗೆ ನೋಡು ಅಂತೇಳಿ ಇಷ್ಟುದ್ದು ಒದರ್ಲಿಕ್ಕೆ ನಿಂತು ಬಿಡ್ತಾರ್ರಿ ಮಾಮಿ. ನನಗಂತೂ ಸಾಕಾಗ್ಯದ ನೋಡ್ರಿ. ಹೊಚ್ಚ ಇಂಥವಕ್ಕೆಲ್ಲ ಅಳ್ಕೋತ ಕೊಡ್ತಾರನ. ಮತ್ತು ಮೊದ್ಲಿನ ಮಂದಿ ಹೆಂಗೆ ಮಾಡಿರ್ಬೇಕು ಹೇಳು ಸುಂದ್ರಿ, ನೀನೇ ಹೇಳು.
ಹಾ, ಈಗ ಗಿರಣಿ ಪಾರಣಿ ಮಿಕ್ಸರು ಇಂಥವೆಲ್ಲ ಬಂದಾವ. ಮೊದಲ ಜೋಳ ಸಹಿತ ಕಲ್ಲಾಗ ಬೀಸಿ ಬಕ್ರಿ ಮಾಡ್ತಿದ್ರು. ಅಷ್ಟಂತರೂ ನಮಗೆ ಇರಂಗಿಲ್ಲಲ್ಲ ಈಗಿನವ್ರಿಗೆ. ಸ್ವಲ್ಪ ಅಂತಿರ್ತಾರಂದ್ರ ಸಹಿಸ್ಕೊಂಡು ಹೋಗ್ಬೇಕವ, ಹಂಗೆಲ್ಲ ಮಾಡಬಾರ್ದು. ಅಲ್ರಿ ಮಾಮಿ, ಮೊದ್ಲಿನ ಕಾಲಕ್ಕೆ ಅದು ಇತ್ರಿ, ಹಂಗೆ ಅಡ್ಜಸ್ಟ್ ಆಗಿರ್ತಾರ್ರಿ. ಈಗಿನ ಕಾಲಕ್ಕೆ ಹಂಗಿರಂಗಿಲ್ಲಲ್ರಿ. ನಮಗೂ ಈಗ ಆಹಾರ ಏನು ಚಲೋ ಇರ್ತಾವೇನ್ರಿ? ಮೈ ಕೈ ಸೊಂಟ ನೋವು ಇಂಥವೆಲ್ಲ ಇರ್ತಾವಲ್ರಿ. ಮಾಡ್ತೀನಿ ಅಡಿಗೆ ಮಾಡ್ಲಿಕ್ಕೆ ಒಲ್ಲೆ ಅನ್ನಂಗಿಲ್ಲ. ಒಂದು ಸ್ವಲ್ಪ ಏನ್ರಿ ಇದ್ದದ್ದು ತಿನ್ಬೇಕಿಲ್ರಿ ಒಂದು ಟೈಮರ. ಇಲ್ರಿ ಹಂಗೆ ಮಾಡಂಗಿಲ್ರಿ ಮಾಮಿ. ಬರೀ ಬೈದ ಮಾಡಿದ್ರ ಎಷ್ಟಂತ ಮಾಡ್ಬೇಕು ಹೋಗ್ರಿ. ಸರಿಯಾಗಿ ಮಾಡ್ತಾರೆ ಮತ್ತು ಅವರು. ನೀ ಎಷ್ಟು ಮೆರಿತಿದ್ದೆಲ್ಲ ಊರ ಮನೆಗೆ ಹೋಗಿ ಹಾಳು ಮಾಡ್ತಿದ್ದೆಲ್ಲ ಎಲ್ಲ ಮನೆಗಳ್ನ. ನಿನಗೆ ಸರಿಯಾಗಿ ಬೆಂಡ್ ಎತ್ತಕ್ಕೆ ಬಂದಾರ ಈಗ. ಹಂಗೆ ಬರ್ಬೇಕವಾ, ಇನ್ನೊಂದು ತಿಂಗಳು ಎದ್ದೋಗ್ಬೇಕು ನೋಡಪ್ಪ ದೇವ್ರೇ. ಏನು ಅನ್ಲಿಕತ್ತಿ ವೀಣವ ನೀನು? ಏನು ಅನ್ಲಿಕತ್ತಿಯಲ್ಲ? ಇನ್ನೊಂದು ತಿಂಗಳು ಇದ್ದೋಗ್ಬೇಕಾ? ನಿನಗೇನಂದಿನೇವ ನಾನು? ಇನ್ನೊಂದು ತಿಂಗಳು ಉಳಿತು ನೋಡಿ ದೀಪಾವಳಿ ಅನ್ಲಿಕತ್ತಿದ್ದೆ. ನಿನ್ನ ತಂಟೆಗೆ ಯಾರು ಬರ್ತಾರ? ನೀನು ಏನರ ಮಾಡ್ಕೋ ಹೋಗು. ವೀಣಾ, ಹಂಗೆಲ್ಲ ಮಾತಾಡ್ಬಿಡವ್ವ. ಪಾಪ ಮೊದಲೇ ಸಿಟ್ಟು ಬಂದದಕ್ಕೆ ಸುಂದ್ರಿಗೆ. ಹಂಗೆ ಮಾಡಿ ಮತ್ತಿಷ್ಟು ಆಕಿಗೆ ಇದು ಆಗಂಗಿಲ್ಲ. ಹಂಗೆ ಸಿಟ್ಟಿಗೆ ಏನಾರ ಅನ್ಬಾರ್ದವ. ಹಂಗೆ ಸಮಾಧಾನ ಮಾತಾಡ ಒಂದೆರಡು. ಏನೋ ಅಂತಿಲ್ರಿ ಮಾಮಿ. ಅಲ್ರಿ ಮಾಮಿ, ನೀವು ಅತ್ತಿನೇ ಇದ್ದೀರಿಲ್ರಿ. ಈಗ ಪ್ರಿಯಾಗಿ ಒಂದು ಮಾತಾರ ಅಂತೀರಿ. ಪಾಪಕ್ಕಿಗೆ ಎಷ್ಟು ಜೀವ ಮಾಡ್ತೀರಿ. ಮತ್ತು ನೋಡಿದ್ರು ಅಡುಗೆ ಬರಂಗಿಲ್ಲ, ಏನೂ ಬರಂಗಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಿ. ನಾ ಎಷ್ಟು ರುಚಿ ಮಾಡ್ತೀನಿ ರೀ ಅಡುಗೆ ಅಂದ್ರೂ ಅಂತಾರೆ ನೋಡ್ರಿ. ನಿನ್ನ ನೋಡ್ರಿ ಮಾಮಿ, ತುಂಬಕಾಯಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಅದಕ್ಕೆಲ್ಲ ಹೆಚ್ಚ ಹಾಕೀನಿ ರೀ, ಎಲ್ಲ ರುಚಿಯಾಗ್ಯದ. ಇದೇನು ಪಲ್ಯ ಮಾಡಿದಿ? ಒಂದು ಹುಳಿ ಇಲ್ಲ, ಉಪ್ಪಿಲ್ಲ, ಬೆಲ್ಲ, ಬಾಯಿ ತುಂಬ ಹುಣಸೆ ಹಣ್ಣು ಬೆಲ್ಲ ಹಾಕಿ ಮಧುರ ಮಾಡಬೇಕು ಅಡುಗೆನ. ಅದು ಬಿಡ್ತಾಳೆ, ಗೊಡ್ಡ ಖಾರ ಹಾಕೋದು, ಅದೊಂದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಹಾಕಿ ಮಾಡಿ ಇಟ್ಬಿಡ್ತಾಳೆ ಅದನ್ನು ಅಂತೇಳಿ ಎಷ್ಟೊತ್ತನ ಬೈದ್ರಿ ಮಾಮಿ. ನೋಡಿ ಸುಂದ್ರಿ, ಹಿಂಗೆ ಹೇಳ್ತೀನಿ ಅಂತ ಸಿಟ್ಟಿಗೆ ಹೇಳ್ಬೇಡ. ನೀವು ತಿನ್ರಿ, ಆದ್ರೆ ನಿಮಗೆ ಹುಣಸೆ ಹಣ್ಣು ಬೆಲ್ಲ ಇಷ್ಟ ಆಗಂಗಿರಲ್ಲ. ಅವರು ಮೊದ್ಲಿನ ಬಂದಿರ್ತಾರ, ಅವ್ರಿಗೆ ತಕ್ಕಂಗೆ ಒಂದು 8 ದಿನ ಬಂದಿರ್ತಾರಲ್ಲ. ಪ್ರೀತಿಯಿಂದ ಮಾಡಿ ಅಡಿಗೆನ. ಸಿಟ್ಟಿಗೇರಿ ಆಕೆ ನಮ್ಮ ಅತ್ತಿ, ಆಕೆ ನನ್ನ ಕಾಡಿಸ್ತಾಳ ಅಂತ ತಲೆಗೆ ಇಟ್ಕೋಬೇಡ. ಆಕೆ ಪ್ರೀತಿಯಿಂದ ಮಾಡಿ. ನೀನು ಅವ್ರಿಗೆ ಹುಣಸೆ ಹಣ್ಣು ಬೆಲ್ಲ ಇಷ್ಟ ಅಲ್ಲ, ಹಂಗೆ ಹಾಕಿ ಮಾಡಲ್ಲ. ಬೇಕಂದ್ರೆ ನಿಮಗೆ ಬೇರೆ ತಕ್ಕೋ. ಅವ್ರಿದ್ದಾಗ ಅವ್ರಂತೆ ಒಂದು ಸ್ವಲ್ಪ ಅಡುಗೆ ಮಾಡು. ಅವರು ಸಿಹಿ ಇಷ್ಟಪಡ್ತಾರೆ ಮೊದ್ಲಿನ ಮಂದಿ. ಹಂಗಾಗಿ ರುಚಿ ಮಾಡಿದೆ ಅಂದ್ರೆ ಅವರು ನಿನಗೆ ಇದು ಮಾಡ್ತಾರೆ. ನೀನು ಒಳ್ಳೇದಕ್ಕೆ ಹೇಳ್ತಾರೆ ಸುಂದ್ರಿ. ಅವರು ಬೈಬೇಕಂತೇಳಿ ಬೈತಿರಂಗಿಲ್ಲ, ತಿಳ್ಕೊ ಅದನ್ನೇ ತಿಳಿಸಿ ಹೇಳಂತೀನಿ ಮಾಮಿ. ನಾನು ಹುಣಸೆ ಹಣ್ಣು ಬೆಲ್ಲ ಹಾಕಿ ಮಾಡಿರ್ತೀನಲ್ರಿ, ಇವ್ರು ತಿನ್ನಂಗಿಲ್ರಿ ನಮ್ಮ ಮನ್ಯಾಗ ಹುಡುಗರು. ಅವಾಗ ಏನು ಮಾಡ್ಬೇಕು ಹೇಳ್ರಿ? ಅದೇ ಏನು ಹೇಳ್ತೀನಿ, 2 ಪಲ್ಯ ಮಾಡಿಬಿಡಲ್ಲ. ಚಟ್ನಿ ಇಷ್ಟ ಇಲ್ಲ ಅವ್ರಿಗೆ, ಚಟ್ನಿ ಇಷ್ಟಪಡ್ತಾರಲ್ಲ. ಕುಟ್ಟಿ ನೋಡು, ಕಡಬತ್ ಕಲ್ನ್ಯಾಗ ಕುಟ್ಟಿ ನೋಡು, ಎಷ್ಟು ಟೇಸ್ಟ್ ಆಗ್ತದೆ ಗೊತ್ತನು. ಅದೇ ಆರೋಗ್ಯಕ್ಕೆ ಒಳ್ಳೇದ. ನೀನು ಒಂದು 8 ದಿನ ಕಷ್ಟಪಡು, ಏನು ಆಗಂಗಿಲ್ಲ. ಹೊರಗೆ ಬರೋದು ಕಡಿಮೆ ಮಾಡ್ಕೊ ಒಂದು ಸ್ವಲ್ಪ. ಹಂಗಂತ ಸಿಟ್ಟಿಗೇರ್ಬೇಡ ನನ್ನ ಮೇಲೆ. ಮತ್ತೆ ಮಾಮಿ ಬರಬೇಡ ಅಂದ ಅಂತೇಳಿ ಹಂಗಲ್ಲ. ಅತ್ತಿನೂ ಹೊಲಿಸ್ಕೋಬೇಕವ. ಅವ್ರನ್ನ ಚೆಂದಾಗಿ ನೋಡ್ಕೊಂಡ್ರೆ ಎಲ್ಲ ಇಲ್ಲ ಹೌದಿಲ್ಲ. ಮತ್ತೆ ಅದಕ್ಕೆ ಅಂದ್ರೆ ಗುಂಡಣ್ಣಗೂ ಇಷ್ಟ ಆಗ್ತದ. ನಮ್ಮ ಅತ್ತಿನ ನಮ್ಮ ಹೂವಿನ ಎಷ್ಟು ಚಲೋ ನೋಡ್ಕೊತಾವಳ ಸುಂದ್ರಿ ಅಂತೇಳಿ ಅದಕ್ಕೆ ಹೇಳಿಗತ್ತೀನಿ. ಅಲ್ರಿ ಮಾಮಿ, ಈಗ ಮಗಳಿಗೆ ಫೋನ್ ಹಚ್ಚಿರ್ತಾವಲ್ರಿ, ಎಷ್ಟು ಜೀವ ಮಾಡ್ತಾಳ್ರಿ ಮಗಳಿಗಿದ್ರು. ಅಯ್ಯ ಹಂಗೆ ಮಾಡವ ಹಿಂಗೆ ಮಾಡವ, ನೀ ಪುಣ್ಯ ಮಾಡ್ಯವ, ನಿಮ್ಮ ಅತ್ತಿದೇನು ಹಚ್ಚಿ ಬಿಡು, ಆಕಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತಾಳ್ರಿ. ಅದು ನನಗೆ ಮಾತ್ರ ಹಿಂಗೆ ಮಾತಾಡ್ತಾಳ್ರಿ. ಇದು ಸರಿ ಏನ್ರಿ ಹೇಳ್ರಿ ನೋಡಮ್ಮ? ಹೌದು ಬಿಡು, ಅವ್ರು ಮಾಡೋದನ್ನು ತಪ್ಪೇ ಅದ. ಆಕೆ ಮಾಡೋದು ಸರಿ ಅಂತ ಹೇಳಂಗಿಲ್ಲ. ನಿಮ್ಮ ಅತ್ತೆ ಮಾಡೋದು ಹಂಗೆ ಮಾಡಬಾರ್ದು. ಮಗಳಿಗೊಂದು ಸೊಸಿಗೊಂದು ಭೇದ ಭಾವನ ಏನು ಮಾಡ್ಬೇಕು? ಮತ್ತು ಒಬ್ಬೊಬ್ಬರು ಪದ್ಧತಿ ಇರ್ತದ ಹಂಗೆ. ಅವು ಹಂಗೆ ಬೆಳೆದು ಬಂದುಬಿಟ್ಟಿರ್ತಾವಲ್ಲ, ಅದಕ್ಕೆ ಹಂಗೆ ಮಾಡ್ತಿರ್ತಾರೆ. ನಾವೇ ಹೊಂದ್ಕೊಂಡು ಹೋಗ್ಬೇಕು. ಮತ್ತು ಅಂಥವ್ರ ಜೊತೆ ಏನು ಮಾಡೋದು? ವಯಸ್ಸಾಗಿಂದ ತೀರಾ ಮಾಡ್ತಾರವ ಯವ್ವ. ಅದ್ರಾಗ ಹೆಣ್ಮಕ್ಳಿಗೊಂದು ಸೊಸಿಗೊಂದು ಮಾಡೋವಂದ್ರೂ ಸಸ್ತಿರ ಕೈಯಾಗ ಊಟನೇ ಮಾಡಂಗಿಲ್ಲ. ಹಂಗಾಗಿರ್ತದೆ. ಅದನ್ನು ತಿಳ್ಕೊಳಂಗಿಲ್ಲ. ಅವು ಏನು ಮಾಡಬೇಕು? ಮಗಳ ಜೊತೆ ಗುಜ್ಜು ಮಾತಾಡೋದು, ಫೋನ್ಯಾಗ ಚಂದಾಗೆ ಮಾತಾಡೋದು, ಸೊಸಿಗಿದ್ರೆ ಬೈಕೋತ ಕೂಡೋದು. ಹೌದು ಇರ್ತಾವ ಬಿಡು. ಆಕೆಗೂ ನಿಮ್ಮ ಮಾತು ಮಾಡೋದು ತಪ್ಪ ಬಿಡು. ಬರ್ಲಿ ಹೇಳ ಮನೆ ಕರ್ಕೊಂಬ, ಈಗ ಬಂದ್ಲ ಅಂತ ತಿಳಿಸಿ ಹೇಳ್ತೀನಿ ಒಂದು ಸ್ವಲ್ಪ. ಅಯ್ಯವ್ವ ಮಾಮಿ, ನೀವು ತಿಳಿಸಿ ಹೇಳ್ತೀರಿ ಬ್ಯಾಡ್ರವಯ್ಯವ್ವ. ನೀವು ಏನರ ಹೇಳಿದ್ರಿ ಅಂತಿಕೋ ಅದನ್ನು ಕಡ್ಡಿ ಹೋಗಿ ಗುಡ್ಡ ಮಾಡ್ತಾಳ್ರಿ. ಇಲ್ಲಿ ಬಂದು ಹೇಳೋಣ, ನಿಮ್ಮ ಮುಂದೆ ಹೇಳೋಣ. ಆಕಿ ಊರು ತಿರುಗ್ತಾಳ, ಹರಿಗಾಡ್ತಾಳ. ಮೊದಲೇ ಇಷ್ಟು ಬೈದಾಳ್ರಿ. ಈಗ ಹೊರಗೆ ಹೋಗಿ ಬರ್ತೀನಿ ಅಂದ್ಕನೆ ಹಳ್ಳ ಹಾಸನ ಮಾಡೋದಿರಂಗಿಲ್ಲನು. ಬರೀ ನಿನ್ನ ಕಾಲ ನಾಯಿಗೆರಿ ಅವ ಹಂಗೆ ಹಿಂಗೆ ಬೈದು ಕಳ್ಸ್ಯಾರಿ. ಈಗ ಮತ್ತಿದ್ದು ಹೇಳ್ಯಾರವರು, ನಿನ್ನ ಕಾಲ ನಾಯಿಗೆರಿನೇ ಅವ ಸಂತೆನ ಹೊರಗೆ ತಿರುಗ್ತದಿ ಗೊತ್ತಾಗೆ ಬೈದಾರವರು. ನೋಡ್ರಿ ಮಾಮಿ, ವೀಣೆ ಹೆಂಗಂತ ಹುಡುಕಿ. ವೀಣಿ ಮತ್ತೆ ನಿನ್ನ ಕೊಲೆ ಮಾಡ್ತೀನಿ ನೋಡಿ ಮೊದಲು. ನಾನು ನನ್ನೇನು ಕೊಲೆ ಮಾಡ್ತಿ? ನಿಮ್ಮ ಅತ್ತಿ ಮುಂದೆ ನಿಂತು ಮಾತಾಡೋಗು. ವೀಣಾ ಸುಮ್ಮನಿರ, ಎದಕ್ಕೆ ಕಾಡಿಸ್ತಿ ಆಕೆಗೆ? ಅಲ್ರಿ ಮಾಮಿ, ಮತ್ತೆ ಯಾವಾಗಲೂ ಹೊರಗಿರ್ತಾ ಇಲ್ರಿ ಸುಂದ್ರಿ. ಅದು ಯಾರೋ ಹೇಳಿರ್ಬೇಕು ಅವ್ರ ಅತ್ತಿ ಮುಂದೆ, ಅದಕ್ಕೆ ಹಂಗೆ ಅಂತಾರ್ರಿ. ಹೆಂಗೆ ಮಾತಾಡ್ತಾ ಹುಡುಕಿ? ಬಿಡ್ಲಿ ಒಂದು ಕಪಾಳಕ್ಕೆ. ಹೊರಗೆ ಇರ್ತೀನಿ ನನ್ನ ಸಂತೆನ. ಮನೆ ಕೆಲಸ ನೀ ಬಂದು ಮಾಡ್ತೇನೆ, ಅಡಿಗೆ ಎಲ್ಲ ಬಟ್ಟೆ ಬಾಂಡೆ ಅಡಿಗೆ ನೀ ಬಂದು ಮಾಡ್ತೇನೆ ನಮ್ಮ ಮನ್ಯಾಗ. ಇಲ್ಲದ ಕಾರ್ಬಾರ್ ಮಾಡೋದನ್ನ ಸಿಟ್ಟು ಬರ್ತದೆ ನನಗೆ. ಈಗೇನು ಮಾಡ್ತೀಯ? ಈಗ ಅಡುಗೆ ಮಾಡಿಟ್ಟು ಬಂದು ಎಲ್ಲಿ ಸುಂದ್ರಿ? ಈಗ ಹೋಗಷ್ಟಿಗೆ ಅಡುಗೆ ಮಾಡಿರಲಿಲ್ಲ ಅಂದ್ರೆ ಮತ್ತೆ ನೋಡು ಅದಕ್ಕೊಂದು ತಗೋತಾರ ಕೈ. ಎಲ್ಲ ಮಾಡಿಟ್ಟು ಬಂದಿನವ. ಊಟ ಮಾಡ್ರಿ ಅಂತೆ ಆಮೇಲೆ ಮಾಡ್ತೀನಿ ಅಂತಾರ. ಹೊರಗೆ ಹೋಗ್ತೀನಿ ಅಂದ್ರೆ ಬ್ಯಾಡ್ ಅಂತಾರ. ಸಂತೆನ ಮನ್ಯಾಗ ಕೂಡಂತಾರ. ಅದೊಂದು ಧಾರವಾಹಿ ಹೆಸ್ಕೊಂಡು ಕೊಡ್ತಾರೆ. ನಾನು ಅದನ್ನ ಮುಂದೆ ಕೂತ್ ಬಿಡ್ಬೇಕು. ನಮ್ಗರೆ ಆಗಂಗಿಲ್ಲ ಹಂಗೆ ಕೂಡುದ ಕಡೆ. ಮತ್ತು ನಾಳೆ ಈಗ ನಮ್ಮ ನಾದ್ನಿಗೆ ಬಾ ಅಂತೇಳ. ನಮ್ಮ ನಾದ್ನಿ ಬರೋಕೆ ನಾಳೆ. ಈಗ
ಹಬ್ಬ ಹೊಡೆದಲ್ಲ ಚಾನ್ಸ್. ನಾದ್ನಿ ಅತ್ತಿ ನಾದ್ನಿ ಮಕ್ಕಳು ಜೋರದವ ಸುಂದ್ರಿದು. ಏ ವೀಣಾ ಸುಮ್ ಕೂಡ ಪಾಪ ಮೊದ್ಲೇ ಏನ ಹೇಳಾಕತ್ತಾಳ ಆಕಿಗೆ ನೀ ಹಿಂಗಂದ್ರೆ ಹೆಂಗೆ ಹೇಳ ಸಿಟ್ಟು ಬರಂಗಿಲ್ಲ ವೀಣಾ ಹಿಂಗಂದ್ರೆ. ಇಲ್ಲ ಆಕಿಂದ ಯಾಕ ಭಾಳ ಆಗ್ಯದ, ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ತಡಿ ವೀಣಾ. ನಿಮ್ಮ ಅತ್ತಿ ಇಲ್ಲಂದ್ರೆ ಏನಾಯ್ತು, ನಿಮ್ಮ ಅತ್ತಿ ತಂಗಿದ್ದಾಳಲ್ಲ ಆಕಿನ ಕರ್ಕೊಂಬಂದು ಒಂದು ತಿಂಗಳ ಇಟ್ಟು ನಿನ್ನ ಕಾಡ್ಸ್ ಅಂತ ಹೇಳ್ತೀನಿ ಅಂದ್ರೆ ಗೊತ್ತಾತದ ನಿನಗೆ. ಹಾಂ ತಾ ಸಂತೆನ ಒಂದೆರಡು ಚಪಾತಿ ಮಾಡಿ ಇಡಾಳನೆ ಹೊರಗೆ ತಿರುಗುತ್ತಾಳ ಮತ್ತು ನನಗೆ ಹೇಳ್ತಾಳೆ ಈಗ. ಬರಲಿ ನಿಮ್ಮ ಮನೆಯವರಿಗೆ ಮನೆಗೆ ಬಂದು ಹೇಳ್ತೀನಿ ನಿಮ್ಮ ಅತ್ತಿ ತಂಗಿನ ಕರ್ಕೊಂಬಂದು ಇಟ್ಕೊಂಡು ಕಾಡಿಸ್ರಿ ಅಂತೇಳಿ. ಬಿಡಂಗಿಲ್ಲ ಬಿಡಂಗಿಲ್ಲ ವೀಣಿ ನಿನ್ನ. ಹೇಳು ಅದ್ರಾಗೇನದ, ನಾ ಬಂದ್ರೆ ನಿನ್ನಂಗೆ ಮಾಡಂಗಿಲ್ಲವ. ನಾ ಬಂದು ಎಲ್ಲ ಚಂದಾಗಿ ಅಡುಗೆ ಮಾಡಿ ಹಾಕ್ತೀನಿ, ಅವ್ರ ಕೈಲಿ ಒಂದು ಮಾತು ಅನ್ಸ್ಕೊಳಂಗಿಲ್ಲ ನಾನು. ಅಯ್ಯಯ್ಯ ಗೊತ್ತದ ತಗೋರವೋ, ಇಡೀ ಊರು ಮಂದಿನ ಹೇಳ್ತಾರೆ ನಿಮ್ಮ ಅತ್ತಿನ ನೀ ಹೆಂಗೆ ನೋಡ್ಕೊಂಡಿ ಅಂತೇಳಿ. ಏನು ಹೇಳ್ತಾರವ ಯಾವಾಗ ಹೇಳಿ ನಿನಗೆ ನಮ್ಮ ಅತ್ತಿನ ಹೆಂಗೆ ನೋಡ್ಕೊಂಡಿನಿ ಅಂತ ಹೇಳಿ ನೋಡಮ್ಮ. ಏನು ನೋಡ್ಕೊಂಡಿನಿ ಅಂತ? ಹಾಂ ನೀ ಇಂಥ ಮಾತಾಡ ಸುಂದ್ರಿ ನನಗೆ ನನಗೆ ಸೀರಿಯಸ್ ಮ್ಯಾಟ್ರಿಗೆ ಬಂದಿದೆ ನಾ ಸುಮ್ಮನೆ ನೋಡು. ಮತ್ತೆ ನೀ ಏನು ಹೇಳ್ತೀರಿ ನಮ್ಮ ಅತ್ತಿನ ಹೆಂಗೆ ನೋಡ್ಕೊಂಡಿನಿ ಅನ್ನೋದು ನೋಡಿ ನೀನು. ಮತ್ತೆ ನನಗೆ ಹೆಂಗೆ ಅಂತೀಯಲ್ಲ, ನನ್ನ ತಂಟೆಗೆ ಯಾಕೆ ಬರ್ತೀನಿ ನೀನು? ಹಾಂ ಮತ್ತು ನಾನು ಸೀರಿಯಸ್ಸಾಗಿ ಹೇಳಕತ್ತೀನಿ ನೋಡು, ನಿಮ್ಮ ಅತ್ತಿ ನೀ ನೋಡ್ಕೊಂಡಿಲ್ಲ. ಪಾಪ ಅದು ಒಂದು ನೈಟಿ ಹಾಕಿ ರೂಮ್ನಾಗ ಬೀಳಿಸ್ತಿದ್ದೆ ಅಂತ ಒಂದು ಊಟ ಕೊಡ್ತದಿಲ್ಲ ಅಂತ ಒಂದು ಕಪ್ ಚಹಾ ಕೊಡ್ತದಿಲ್ಲ ಅಂತ ನಿಂದೇನು ಹಚ್ಚಿದಿ. ಮತ್ತು ಹಂಗೆ ನಮ್ಮ ಅತ್ತಿ ಜಲ್ದಿ ಹೋಗ್ಯಾರ ಅಂತ ಹೇಳ್ತಾ ನಿಮ್ಮ ಅತ್ತಿನ ಕಳಿಸ್ಬೇಕೇನೆ ನೀನೇ. ಅಯ್ಯೋವೋ ಇಂತಿಂತ ಮಾತಾಡ್ತೀಯ ಸುಂದ್ರಿ ನೀನು. ನಮ್ಮ ಅತ್ತಿನ ನಾ ಕಳ್ಸಿನೇ ಬಾ ಮಗಳ, ನಿಂದರಾಗ್ಲಿ ನಂದರಾಗ್ಲಿ ಇದು ದೊಡ್ಡ ವಿಷಯನೇ ಮಾಡ್ತೀನಿ ನಾನು, ಬಿಡಂಗಿಲ್ಲ ಅಷ್ಟಕ್ಕ ಸುಂದ್ರಿ ನೀನು ಕಪಾಳ ಜುಟ್ಲ ಹಿಡ್ದು ಹೊಡಿತೀನಿ ನೀನು. ಕಪಾಳ ಕೊಟ್ಟನದ ನೋಡಿ ಮತ್ತಾನೆ ಬರಲಿಲ್ಲ. ನಾಳೆ ನಿಮ್ಮ ಅತ್ತಿ ಮುಂದೆ ಬಂದು ನಿನ್ನ ಬಗ್ಗೆ ಪೆಟ್ಟಿಂಗ್ ಇಡಲಿಲ್ಲ ಅಂದ್ರೆ ಕೇಳ ನಾನು ಇಟ್ಕೋ ಹೋಗ. ಯಾರು ಅನ್ಸುತ್ತಾರೆ ನಾ ಏನು ಅಜ್ಜಂಗ್ಲಂತ ತಿಳ್ಕೊಂಬಿಡು, ಯಾವಕ್ಕೆ ಪೆಟ್ಟಿಂಗ್ ಇಟ್ರು ಹೆಂಗಿರ್ಬೇಕು ಹಂಗಿರ್ತೀನಿ ನಾನು. ನಿನ್ನಿಂತ ಗುಣಕ್ಕನೇ ನಿಮ್ಮ ಅತ್ತಿ ಸರಿಯಾಗಿ ಮಾಡ್ಯಾಳ ನಿನಗೆ, ಅದಕ್ಕೆ ದೇವ್ರು ನಿನಗೆ ಅಂತ ಅತ್ತಿ ಕೊಟ್ಟ. ನೀನು ಇನ್ನೂ ಬಿಡಬಾರ್ದಕ್ಕೆ ಅತ್ತಿ ಅಂತೀನಿ ನಾನು. ನಿಮ್ಮ ನಾದಿಂದ್ಯಾರು ಇಬ್ಬರನ್ನ ನಾದಿಂದ್ಯಾರನ್ನ ಕರೆಸಿ 3 ಮಂದಿ ಕೂಡಿ ನಿನಗೆ ಹಿಂಗೆ ಕುಣಿಸಾಡ್ಬೇಕಲ್ಲ, ನೀನು ತಕ ಕುಣಿಸ್ಬೇಕು ನೋಡಿ ನಿನಗೆ. ಅವಾಗ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆತದ ನೋಡಿ ನಿನಗೆ. ಬರಲಿ ಮಗಳ ನಿನ್ನಿಂದ ನೋಡ್ಕೋತೀನಿಲ್ಲ ನೀನು ಸುಂದ್ರಿ. ನೀನು ನಮ್ಮ ಅತ್ತಿನ ಕಳಿಸಿ ಅಂತ ಯಾವಾಗ ಅಂದಿಯಲ್ಲ ನೀನು, ಅವಾಗ ನಿನ್ನ ಮೇಲೆ ನನ್ನ ಕಣ್ಣದ ಮಾಡ್ತೀನಿ ಮಗಳ ನಿನ್ನ. ಅವ್ರು 3 ಮಂದಿ ಕೂಡಿ ನನಗೆ ತಕತೈ ಕುಣಿಸ್ಬೇಕಂತ ಹಾಲು ಕುಡ್ದಷ್ಟು ಸಂತೋಷ ಆತದಂತ. ಅದಕ್ಕೆ ದೇವ್ರು ನನಗೆ ಅಂತ ಅತ್ತಿ ಕೊಟ್ಟನಂತ ನಿನಗೆ ಅಂತ. ಅದಕ್ಕೆ ನಿನಗೆ ಅಂತ ಗಂಡನ ಕೊಟ್ಟ ನೋಡಿ ನಿನ್ನ ದೇವ್ರು. ದಿನ ಕುಡ್ದು ಬಂದು ಹೊಡಿತಾನಲ್ಲ ನಿನಗೆ, ಅದಕ್ಕೆ ನಿನ್ನ ಗುಣಕ್ಕನೇ ಗುಂಡದಲ್ಲಿ ಹೇರಿಸ್ಲಿ ನಿನಗೆ. ಅದಕ್ಕಂದಲೇ ಅಂತ ಗಂಡನ ಕೊಟ್ಟ ನಿನಗೆ, ದಿನ ಕುಡ್ದು ಬಂದು ಹೊಡಿ ಅಂತ ಗಂಡನ. ಇದೇನಂತ ತಾಯಿ ನೀ ಇಬ್ಬರು ಜಗಾಡ್ಕೋತ ಕೂತ್ರಲ್ಲ ಈಗ. ಏ ಸುಂದ್ರಿ ಸುಮ್ಮಿರು. ಅಲ್ರಿ ಮಮ್ಮಿ ನಾನು ನಿಮ್ಮ ಮುಂದೆ ಹೇಳಿಕ್ ಬಂದಿನಿಲ್ರಿ, ಹೆಂಗೆ ಕೊಂಕ್ ಮಾತಾಡ್ತಾ ನೋಡಿದ್ರಿಲ್ರಿ, ಮತ್ತೆ ಸಿಟ್ಟು ಬರಂಗಿಲ್ರಿ ಹಿಂಗಾದಾಗ. ನೀ ಎಂತಿಂತ ಮಾತಾಡ್ತೀಯಲ್ಲ, ನಿಂದ ಯಾರು ಹೇಳ್ಬೇಕು ವೀಣಾ? ಸುಮ್ಮಿರು ಈಗ. ಸುಮ್ಮನೆ ಏನಾರ ಒಂದು ಜಗ ತಕೋತ ಕೂಡ್ತೀರಿ ನೋಡುವ. ಆಕೆ ಏನೋ ಹೇಳಿಕ್ ಬಂದ ಅಂದ್ರೆ ಸುಮ್ಮ ಹೂ ಅಂತ ಕಳಿಸ್ಬಿಡ್ಬೇಕವ. ನೀನು ಅದಕ್ಕೆ ತುಪ್ಪ ಸುರುಲಿಕ್ಕೆ ಹೋಗ್ಬಾರ್ದು, ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಮಾಡ್ತೀನಿ ನೋಡಿ ನೀನು. ಹೆಂಗೆ ಅನಿಸ್ತೀರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅಲ್ಲ ಎಷ್ಟು ಮಾತಾಡ್ತಿರಲ್ಲ ನೀವು ಕಮೆಂಟ್ ಮಾಡೋರು, ನನಗೆ ಬೈತೀರ. ನನಗೆ ಹಿಂಗಾಗಿದ್ದು ನಿಮಗೆ ಚಲೋ ಅನಿಸ್ಲಿಕ್ಕತ್ತದ. ಸುಂದ್ರಿಗೆ ಹಿಂಗೆ ಆಗ್ಬೇಕಂತೀರಿ, ಹೆಂಗಾರ ಇರ್ಬೇಕ್ರಿ ನೀವು. ಭಾರಿ ಇದ್ದೀರಿ ಹೇಳ್ರಿ. ಒಬ್ಬರೇ ನನ್ನ ಬಗ್ಗೆ ಕರುಣೆ ಅದ ನಿಮಗೆ. ಇರಲಿ ನಿಮ್ಮನ್ನು ಒಂದು ಕೈ ನೋಡ್ಕೋತೀನಿ ನಾನು, ನೋಡಕಂತೀರಿ ಅಂತ. ಯಾರ ನಿಮ್ಮ ಮನೆಯಾಗ ಆಗ್ತಿರ್ತಾರಲ್ಲ, ನಿಮಗೆ ಅತ್ತಿ ಕಾಡಿಸಿದಾಗ ನೀವು ಅದನ್ನ ಹೆಂಗೆ ಸಾಲ್ವ್ ಮಾಡ್ತೀರಿ ಅನ್ನೋದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಲ್ಲ, ಅಂದ್ರೆ ನಾನು ತಿಳ್ಕೊತೀನಿ. ಹಂಗೆ ನನಗೆ ಸಪೋರ್ಟ್ ಮಾಡ್ತೀನಿ ಒಂದು ಸ್ವಲ್ಪ. ತೀರಾ ನನ್ನ ಕಡೆ ಆಗ್ಲಾರ್ದಂಗೆ ಮಾಡಬೇಡ್ರಿವಾ. ನನಗೂ ಒಬ್ಬರ ಇರಬೇಕಿಲ್ಲ ನನ್ನ ಸಪೋರ್ಟಿಗೆ. ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.